Hi, my dear students. Welcome back to SSLC Science Final Examination Revision video series. So, ಈಗ second video related to activity based questions ಇದಾಗಿದೆ. So, previous video ನಲ್ಲಿ complete first lesson activities ನಾನು explain ಮಾಡಿದ್ದೀನಿ. So, activity based related ಆಗಿ questions ನೀವು expect ಮಾಡಬಹುದು examination ಅಲ್ಲಿ. So, it may be application level questions or maybe activity based question itself. Okay. So, ಈಗ first activity ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು from the lesson acids, bases and salts. So let us look into the first activity. So here they have told to collect some of the acids as well as some of the bases. ಕೆಲವೊಂದು acids ಅನ್ನ ಹಾಗೂ bases ಅನ್ನ collect ಮಾಡಕ್ಕೆ ಹೇಳಿದ್ದಾರೆ. So let me now collect. See, there are so many acids. We have hydrochloric acid, we have sulfuric acid, we also have nitric acid, and also we have ethanoic acid, so called acetic acid ಅಂತ ಕೂಡ ಹೇಳ್ತೀವಿ. We have so many bases like sodium hydroxide, calcium hydroxide, potassium hydroxide, magnesium hydroxide ಮತ್ತೆ ammonium hydroxide ಇದೆ. ಸೊ ಈಗ ಯಾವ ಒಂದು ಏನು ಸೊಲ್ಯೂಷನ್ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಇನ್ ದಿಸ್ ಕೇಸ್ ಲೆಟ್ ಮಿ ಟೇಕ್ ಹೈಡ್ರೋಕ್ಲೋರಿಕ್ ಆಸಿಡ್ ಫಸ್ಟ್. ಸೊ ಒಂದು ಆಸಿಡ್ ಅನ್ನ ರೆಪ್ರೆಸೆಂಟ್ ಮಾಡಕ್ಕೆ ಐ ಆಮ್ ಚೂಸಿಂಗ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ಯು ಕ್ಯಾನ್ ಟೇಕ್ ಎನಿ ಆಸಿಡ್ ಬಟ್ ರಿಯಾಕ್ಷನ್ ನಿಮ್ಗೆ ಸೇಮ್ ಇರುತ್ತೆ. ಬಟ್ ಲೆಟ್ ಅಸ್ ನಾವು ಆಲ್ಸೋ ಟೇಕ್ ಒನ್ ಮೋರ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ಬೇಕು ಅಂತ ಏನಿಲ್ಲ. You can also take any base. So let us take potassium hydroxide. So because ಎಲ್ಲಾ ಕಡೆನೂ why sodium hydroxide ಅಂತ ಕ್ವೆಶ್ಚನ್ ಬರಬಹುದು. You can also take the potassium hydroxide. ನೋಡಿ ಏನಾಗುತ್ತೆ, if you take the sample of HCl solution and test with the red litmus solution, ಏನಾಗುತ್ತೆ, see if you react both these things, what happen, you cannot see any change. So you cannot see any change ಅಂದ್ರೆ no change in the color ಅಂತ ಬರಿಬೇಕಾಗುತ್ತೆ. No change in the color of the solution. Next, ಇದೇ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನೀವು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಜೊತೆಗೆ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ವೆನ್ ಯು ಟೆಸ್ಟ್ ವಿತ್ ದ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಇಟ್ ಶೋಸ್ ದ ಚೇಂಜ್ ಇನ್ ದ ಕಲರ್ ಟು ರೆಡ್. ರೆಡ್ ಕಲರ್ ಗೆ ಚೇಂಜ್ ಆಗುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಕಾಸ್ ಇಟ್ ಇಸ್ ಆಸಿಡಿಕ್ ಇನ್ ನೇಚರ್. ನೆಕ್ಸ್ಟ್ ಫಿನಾಪ್ತಲಿನ್, ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ತಗೊಂಡು ಫಿನಾಪ್ತಲಿನ್ ಇದಕ್ಕೆ ನಾವು ಆಡ್ ಮಾಡಿದಾಗ, ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಸೊಲ್ಯೂಷನ್ ಒಂದು ಬೀಕರ್ ಅಲ್ಲಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ HCl ಇದೆ. ಈ HCl ಅನ್ನ ನೀವು ಏನ್ ಮಾಡಿ ಒಂದು ಬೀಕರ್ ನಲ್ಲಿ ತಗೊಂಡಾಗ ಇದಕ್ಕೆ ಒಂದೇ ಒಂದು ಡ್ರಾಪ್ ಆಫ್ ಫಿನಾಪ್ತಲಿನ್ ಹಾಕಿದ್ರೆ ಏನಾಗುತ್ತೆ, ಫಿನಾಪ್ತಲಿನ್ ಹಾಕಿದ್ರೆ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಗೆ ಇಟ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್. ಸೊ ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ. ರಿಮೆಂಬರ್, ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ. ಸೊ ದ ಸೊಲ್ಯೂಷನ್ ರಿಮೇನ್ ಕಲರ್ಲೆಸ್. ಫಿನಾಪ್ತಲಿನ್ ಅಲ್ಲಿ ಏನಾಗುತ್ತೆ, ದ ಸೊಲ್ಯೂಷನ್ ರಿಮೇನ್ ಕಲರ್ಲೆಸ್. ಬಟ್ ವಾಟ್ ಅಬೌಟ್ ಮೀಥೈಲ್ ಆರೆಂಜ್? ಮೀಥೈಲ್ ಆರೆಂಜ್ ಅಲ್ಲಿ ಏನಾಗುತ್ತೆ, ಇದೇ HCl ಸೊಲ್ಯೂಷನ್ ಗೆ ಮೀಥೈಲ್ ಆರೆಂಜ್ ಅನ್ನ ಈಗ ಡ್ರಾಪ್ ಮಾಡ್ತಾ ಇದ್ರ ಅಂದ್ರೆ, ಸೊ ದಿಸ್ ಶೋಸ್ ದ ಚೇಂಜ್ ಇನ್ ದ ಕಲರ್. ಸೊ ಪಿಂಕ್ ಟು ರೆಡ್ ಚೇಂಜ್ ಆಗುತ್ತೆ, ಪಿಂಕಿಶ್ ರೆಡ್ ಆಗಿ ಇದು ಚೇಂಜ್ ಆಗುತ್ತೆ. ಸೊ ಪಿಂಕಿಶ್ ರೆಡ್ ಆಗಿ ಏನಾಗುತ್ತೆ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ ಇನ್ ದ ಕೇಸ್ ಆಫ್ ಮೀಥೈಲ್ ಆರೆಂಜ್. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ನೌ ಟೇಕ್ ದ ಬೇಸ್. ಬೇಸ್ ಅನ್ನ ತಗೊಳ್ಳೋಣ. KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆ. ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಜೊತೆಗೆ ಟೆಸ್ಟ್ ಮಾಡಿದಾಗ, ಸೊ ವಾಟ್ ಈಸ್ ದ ಚೇಂಜ್ ಅಂತ ನೋಡಿದ್ರೆ, when you take the sodium, that is sodium hydroxide or potassium hydroxide and test with the red litmus solution, ಏನಾಗುತ್ತೆ, this solution will change its color to blue. Blue color ಆಗಿ ಇದು ಚೇಂಜ್ ಆಗುತ್ತೆ. ಸಿಮಿಲರ್ಲಿ ಸೇಮ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಈಗ ಬೇಸ್ ಗೆನೆ ಆಡ್ ಮಾಡಿದಾಗ ಏನಾಗುತ್ತೆ, ಸೊ ಬೇಸ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಅನ್ನ ತೋರಿಸಲ್ಲ. ಸೊ ನೋ ಚೇಂಜ್ ಇನ್ ದ ಕಲರ್. ಸೊ ಆಸಿಡ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ತೋರಿಸಲ್ಲ. ದಟ್ ಈಸ್ ವೈ HCl ರಿಮೇನ್ ಆಸ್ ಇಟ್ ಈಸ್. ಸಿಮಿಲರ್ಲಿ ಬೇಸ್ ಏನಾಗುತ್ತೆ, ಬೇಸ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ತೋರಿಸೋದಿಲ್ಲ. ಸೊ ನೋ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್. ಸೊ ನಾವು ಟೇಕ್ ದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂಡ್ ಈ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ನೀವೇನ್ ಬೀಕರ್ ಅಲ್ಲಿ ತಗೊಂಡಿದ್ದೀರಾ KOH, ಇದಕ್ಕೆ ಈಗ ನೀವು ಫಿನಾಪ್ತಲಿನ್ ಹಾಕಿದ್ರೆ ಏನಾಗುತ್ತೆ, ಬೇಸ್ ಆಗಿದ್ರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ದಿಸ್ ಸೊಲ್ಯೂಷನ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಪಿಂಕ್. ಪಿಂಕ್ ಕಲರ್ ಗೆ ಚೇಂಜ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಪಿಂಕ್ ಕಲರ್ ಗೆ ಚೇಂಜ್ ಆಗುತ್ತೆ. ಅದೇ ರೀತಿ ಈಗ ನೀವು ಮೀಥೈಲ್ ಆರೆಂಜ್ ಅನ್ನ, ಈ ಬೇಸ್ಗೆ ಮೀಥೈಲ್ ಆರೆಂಜ್ ಅನ್ನ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಶೋ ಇಟ್ಸ್ ಕಲರ್ ಟು ಯೆಲ್ಲೋ ಕಲರ್ ಆಗಿ ಚೇಂಜ್ ಆಗುತ್ತೆ. ಈ ಒಂದು ಏನಂದ್ರೆ ಅಬ್ಸರ್ವೇಷನ್ ಬಹಳನೇ ಇಂಪಾರ್ಟೆಂಟ್. ಒಂದ್ ವೇಳೆ ನಿಮ್ಗೆ ಮೀಥೈಲ್ ಆರೆಂಜ್ ಏನ್ ರಿಯಾಕ್ಷನ್ ಅನ್ನ ತೋರಿಸುತ್ತೆ ಆಸಿಡ್ ಅಲ್ಲಿ ಬೇಸ್ ಅಲ್ಲಿ ಅಂತಂದ್ರೆ, ಯು ಮಸ್ಟ್ ಹ್ಯಾವ್ ಅನ್ ಐಡಿಯಾ, ಗೊತ್ತಿರಬೇಕು ನಿಮ್ಗೆ. ಸೊ ಮೀಥೈಲ್ ಆರೆಂಜ್ ಆಗಿರ್ಬೋದು, ಫಿನಾಪ್ತಲಿನ್ ಆಗಿರ್ಬೋದು, ರೆಡ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್, ರೆಡ್ ಲಿಟ್ಮಸ್ ಸೊಲ್ಯೂಷನ್, ಆಸಿಡ್ ಜೊತೆ ಏನಾಗುತ್ತೆ, ಬೇಸ್ ಜೊತೆ ಏನಾಗುತ್ತೆ ಅಂತ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ಸೊ ಲೆಟ್ ಅಸ್ ನೌ ಗೋ ಫಾರ್ ದ ನೆಕ್ಸ್ಟ್ activity 2.3. So ಈ activity ನಲ್ಲಿ ಏನ್ ಹೇಳ್ತಾ ಇದ್ರೆ, take 5 ml of dilute sulfuric acid. Let us take dilute sulfuric acid. ಬೀಕರ್ ಅಲ್ಲಿ ಆದ್ರೂ ತಗೊಳ್ಬಹುದು, ಟೆಸ್ಟ್ ಟ್ಯೂಬ್ ಅಲ್ಲಿ ಆದ್ರೂ ತಗೊಳ್ಬಹುದು. Let us take now the 5 ml of dilute sulfuric acid. So dilute HCl ಅನ್ನ ತಗೊಳ್ಳೋಣ. 5 ml dilute HCl ಅನ್ನ ತಗೊಳ್ಳೋಣ.
ಆಡ್ ದ ಪೀಸಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್. ಸೊ ಈ ಡೈಲ್ಯೂಟ್ HCl ಗೆ ನೀವು ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಆಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆಫ್ಟರ್ ಆಡಿಂಗ್ ಇಟ್ ಪಾಸ್ ದ ಗ್ಯಾಸ್ ಬೀಯಿಂಗ್ ಇವಾಲ್ವ್ಡ್ ಥ್ರೂ ದ ಸೋಪ್ ಸೊಲ್ಯೂಷನ್. ಇಲ್ಲಿ ರಿಲೀಸ್ ಆಗ್ತಿರುವಂತ ಫಸ್ಟ್ ಗ್ಯಾಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ದಿ HCl ಆಸಿಡಿಕ್ ಸೊಲ್ಯೂಷನ್ ಗೆ ಜಿಂಕ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಇಟ್ ಶೋಸ್ ವಿಗರಸ್ ರಿಯಾಕ್ಷನ್. ಆಕ್ಟಿವಿಟಿ ನಂಬರ್ ಫಸ್ಟ್ ಲೆಸನ್ ರಿಲೇಟೆಡ್ ಅಲ್ಲಿರುವಂತ ಆಕ್ಟಿವಿಟಿ ನಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಗೆ ಜಿಂಕ್ ನ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಜಿಂಕ್ ವಿಗರಸ್ಲಿ ರಿಯಾಕ್ಟ್ ವಿತ್ HCl ಏನಾಗುತ್ತೆ, ಆಸ್ ಅ ರಿಸಲ್ಟ್ ಆಫ್ ಇಟ್ ಜಿಂಕ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ರಿಲೀಸ್ ಆಗ್ತಿರುವಂತಹ ಹೈಡ್ರೋಜನ್ ಗ್ಯಾಸ್ ಅನ್ನ ಸೋಪ್ ಸೊಲ್ಯೂಷನ್ ಗೆ ಪಾಸ್ ಮಾಡಿದ್ರೆ, ರಿಲೀಸ್ ಆಗ್ತಿರುವಂತಹ ಹೈಡ್ರೋಜನ್ ಗ್ಯಾಸ್ ಅನ್ನ ಸೋಪ್ ಸೊಲ್ಯೂಷನ್ ಗೆ ಫಾರ್ಮ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಬಲ್ಸ್ ಫಾರ್ಮ್ ಆಗುತ್ತೆ, ಸೋಪ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಅಂಡ್ ಇಫ್ ಯು ಬ್ರಿಂಗ್ ದ ಬರ್ನಿಂಗ್ ಇನ್ಸೆನ್ಸ್ ಕ್ಯಾಂಡಲ್ ನಿಯರ್ ದ ಬಬಲ್ಸ್ ಏನಾಗುತ್ತೆ, ಇಟ್ ವಿಲ್ ಮೇಕ್ ದ ಪಾಪ್ ಸೌಂಡ್. ಕ್ವಶನ್ ಏನ್ ಕೇಳಿದ್ರೆ ಅಬ್ಸರ್ವ್ ಮಾಡಿ, ವೈ ಆರ್ ದ ಬಬಲ್ಸ್ ಫಾರ್ಮ್ ಇನ್ ದ ಸೋಪ್ ಸೊಲ್ಯೂಷನ್? ಯಾಕೆ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ? ಇಟ್ ಈಸ್ ಬಿಕಾಸ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್. ಅಂಡ್ ಟೇಕ್ ಅ ಬರ್ನಿಂಗ್ ಕ್ಯಾಂಡಲ್ ನಿಯರ್ ಅ ಗ್ಯಾಸ್ ಫಿಲ್ಡ್ ಬಬಲ್, ವಾಟ್ ಡು ಯು ಅಬ್ಸರ್ವ್? ಸೊ ಬರ್ನಿಂಗ್ ಕ್ಯಾಂಡಲ್ ತಗೊಂಡ್ ಬಂದ್ರೆ ಏನಾಗುತ್ತೆ, ಈ ಸೋಪ್ ಬಬಲ್ಸ್ ಹತ್ರ ಪಾಪ್ ಸೌಂಡ್ ಬರುತ್ತೆ. ಸೊ ಪಾಪ್ ಸೌಂಡ್ ರೆಪ್ರೆಸೆಂಟ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಕ್ಲಿಯರ್ ಆಯ್ತಲ್ವಾ? So you can also repeat this activity with some more acids like hydrochloric acid, nitric acid and also acetic acid. But remember, hydrochloric acid and nitric acid ಏನಾಗುತ್ತೆ, it may show some fast reaction. But acetic acid ಏನಾಗುತ್ತೆ, it is a weak acid. It may not show fast reaction with the zinc granules. Okay. So let us go for next activity 2.4. Place a few pieces of granulated zinc metal in a test tube ಅಂತ ಹೇಳ್ತಾರೆ. So let us take a test tube. ನೋಡಿ ಎಕ್ಸಾಮ್ ಅಲ್ಲೂ ನೋಡಿ ಈ ರೀತಿ ಕ್ವಶನ್ ನ ಕೇಳಿದಾಗ ನೀವು ರಫ್ ಆಗಿ ಬರ್ಕೊಳ್ಬೇಕು. ಸೊ ಟೆಸ್ಟ್ ಟ್ಯೂಬ್ ಇದೆ, ಟೆಸ್ಟ್ ಟ್ಯೂಬ್ ಗೆ ಏನ್ ತಗೊಳ್ತಾ ಇದೀವಿ, ವಿ ಆರ್ ಟೇಕಿಂಗ್ ದ ಜಿಂಕ್ ನ ತಗೊಳ್ತಾ ಇದೀವಿ. ಅಂಡ್ ಆಡ್ 2 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತ ಕೇಳ್ತಾ ಇದೆ. ಇದಕ್ಕೆ ಏನ್ ಮಾಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅನ್ನ ಈ ಜಿಂಕ್ ಗೆ ಆಡ್ ಮಾಡಿ. ಅಂಡ್ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, ಈ ಒಂದು ಜಿಂಕ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇರುವಂತ ಈ ಒಂದು ಸೊಲ್ಯೂಷನ್ ಅನ್ನ ನೀವ್ ಏನ್ ಮಾಡ್ಬೇಕು, ವಾರ್ಮ್ ಮಾಡ್ಬೇಕು. ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ವಾರ್ಮ್ ಅಪ್. ಸೊ ವಾರ್ಮ್ ಮಾಡಿದ್ರೆ ಏನ್ ರಿಯಾಕ್ಷನ್ ತೋರಿಸುತ್ತೆ, ಇಲ್ಲಿ ಜಿಂಕು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ಒಂದು ರಿಯಾಕ್ಷನ್ ತೋರಿಸುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋ. ತುಂಬಾ ಸಿಂಪಲ್ ಇದು ನೋಡಿ. ಜಿಂಕ್ ಬೀಯಿಂಗ್ ಅ ಮೆಟಲ್, ಈ ಮೆಟಲ್ ಏನಾಗುತ್ತೆ, ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಬಟ್ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ, ಸೋಡಿಯಂ ಇದೆ, ಜಿಂಕ್ ಇದೆ. ಸೊ ದ ಸಾಲ್ಟ್ ವಿಚ್ ಇಸ್ ಬಿನ್ ಫಾರ್ಮ್ಡ್ ಹಿಯರ್ ಇಸ್ ಸೋಡಿಯಂ ಜಿಂಕೇಟ್, ದಟ್ ಈಸ್ Na2ZnO2 ಅಂತ ಹೇಳ್ತೀವಿ. Na2ZnO2 ಸಾಲ್ಟ್ ಫಾರ್ಮ್ ಆಗುತ್ತೆ, ತುಂಬಾನೇ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಿಸ್ ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ದಿಸ್ ಇಸ್ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್. ಜಿಂಕ್ when it reacted with sodium hydroxide, it forms sodium zincate and hydrogen gas is liberated. Okay, yes. Let us now go for activity 2.5. So activity 2.5 ನಲ್ಲಿ ಏನ್ ಕೊಟ್ಟಿದ್ದಾರೆ, ಅಬ್ಸರ್ವ್. activity 2.5 ನಲ್ಲಿ take 2 test tube, label them as A and B. ನೋಡಿ ಎರಡು ಟೆಸ್ಟ್ ಟ್ಯೂಬ್ ನ ತಗೊಳ್ಳೋಣ. ಸೊ ಎರಡು ಟೆಸ್ಟ್ ಟ್ಯೂಬ್ ನ ತಗೊಂಡು ಏನ್ ಮಾಡೋಣ, ಒಂದು ಟೆಸ್ಟ್ ಟ್ಯೂಬ್ ನ ಟೆಸ್ಟ್ ಟ್ಯೂಬ್ A ಅಂತ ಲೇಬಲ್ ಮಾಡೋಣ, ಇನ್ನೊಂದನ್ನ ಟೆಸ್ಟ್ ಟ್ಯೂಬ್ B ಅಂತ ಲೇಬಲ್ ಮಾಡೋಣ. ಸೊ ಟೇಕ್ ಅಬೌಟ್ 0.5 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್. ಸೊ ಟೆಸ್ಟ್ ಟ್ಯೂಬ್ A ನಲ್ಲಿ Na2CO3 ತಗೊಳ್ಳೋಣ. ಟೆಸ್ಟ್ ಟ್ಯೂಬ್ B ನಲ್ಲಿ ಏನ್ ಮಾಡಿದ್ದಾರೆ, ಅಬೌಟ್ 0.5 ಗ್ರಾಮ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಂದ ಟೆಸ್ಟ್ ಟ್ಯೂಬ್ B. ಟೆಸ್ಟ್ ಟ್ಯೂಬ್ B ನಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ತಗೊಳ್ಳೋಣ, NaHCO3 ನ ತಗೊಳ್ಳೋಣ. ಸೊ ಎರಡಕ್ಕೂ ಏನ್ ಮಾಡಕ್ ಹೇಳಿದ್ದಾರೆ, ಆಡ್ 2 ml ಆಫ್ ಡೈಲ್ಯೂಟ್ HCl. ಸೊ ಏನಿದೆ, ಸೋಡಿಯಂ ಕಾರ್ಬೋನೇಟ್ ಗೆ HCl ಅನ್ನ ಆಡ್ ಮಾಡಕ್ ಹೇಳ್ತಾ ಇದ್ದಾರೆ. ಅಂಡ್ ಈವನ್ ಫಾರ್ ದ ಟೆಸ್ಟ್ ಟ್ಯೂಬ್ B, ಹಿಯರ್ ಆಲ್ಸೋ ದೇ ಆರ್ ಆಸ್ಕಿಂಗ್ ಅಸ್ ಟು ಆಡ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳ್ತಾ ಇದ್ದಾರೆ. ಸಿ ವೆನ್ ಯು ಆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಅನ್ನೋದೇನು, ಸೋಡಿಯಂ ಕಾರ್ಬೋನೇಟ್ ಈಸ್ ಮೈ ಮೆಟಲ್ ಕಾರ್ಬೋನೇಟ್. ರಿಮೆಂಬರ್, ಸೋಡಿಯಂ ಕಾರ್ಬೋನೇಟ್ ಈಸ್ ಮೈ ಮೆಟಲ್ ಕಾರ್ಬೋನೇಟ್. ಹಾಗೇನೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕೂಡ ಮೈ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಏನನ್ನ ಅಬ್ಸರ್ವ್ ಮಾಡ್ತೀರಾ, ವೆನ್ ವಿ ಆಡ್ ದ ಆಸಿಡ್ ಟು ಕಾರ್ಬೋನೇಟ್ಸ್ ಏನಾಗುತ್ತೆ, ಇಲ್ಲಿ ಫಾರ್ ಬೋತ್ ಕಾರ್ಬೋನೇಟ್ ಅಂಡ್ ಹೈಡ್ರೋಜನ್ ಕಾರ್ಬೋನೇಟ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಬಬಲ್ಸ್ ಫಾರ್ಮ್ ಆಗುತ್ತೆ ಇಲ್ಲಿ. ಓಕೆ, ಇಮಿಡಿಯೇಟ್ ಆಗಿ ಏನಾಗುತ್ತೆ, ಎರಡೂ ಕೇಸ್ ಅಲ್ಲೂ ಕೂಡ ಏನಾಗುತ್ತೆ, ಬಬಲ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಏನಿದು ಬಬಲ್ಸ್, ಏನ್ ಆಕ್ಚುಲಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಲೆಟ್ ಮಿ ರೈಟ್ ದಿಸ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ ರಿಯಾಕ್ಷನ್. ಸೋಡಿಯಂ ಕಾರ್ಬೋನೇಟ್ ತಗೊಂಡಿದೀವಿ, ಇದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಆಡ್ ಮಾಡ್ತಾ ಇದೀವಿ. ರಿಮೆಂಬರ್, ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಅನ್ ಆಸಿಡ್ ಟು ಫಾರ್ಮ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ಸೋಡಿಯಂ ಏನಾಗ್ತಾ ಇದೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅನ್ನ ಫಾರ್ಮ್ ಮಾಡ್ತಾ ಇದೆ, ಅಲಾಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂಡ್ ಆಲ್ಸೋ ದ ವಾಟರ್ ಮಾಲಿಕ್ಯೂಲ್ಸ್. ಸೊ ಈಗ
ಇಲ್ಲಿ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದೆ, ಹೌದಲ್ವಾ? ಸೊ ಈ ಬಬಲ್ಸ್ ಏನು? ದಿಸ್ ಬಬಲ್ಸ್ ಆರ್ ಆಕ್ಚುಲಿ ಅ ಗ್ಯಾಸ್. ವಿಚ್ ಗ್ಯಾಸ್ ಇಸ್ ದಿಸ್ ಅಂತ ಹೇಳಿದ್ರೆ ದಿಸ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ದ ಬಬಲ್ಸ್ ವಿಚ್ ಆರ್ ಬಿನ್ ಫಾರ್ಮ್ ವೆನ್ ಅ ಆಸಿಡ್ ರಿಯಾಕ್ಟ್ ವಿತ್ ಅ ಮೆಟಲ್ ಕಾರ್ಬೋನೇಟ್ ವೆನ್ ಇಟ್ ಇಸ್ ಪಾಸ್ಡ್ ಟು ಲೈಮ್ ವಾಟರ್, ವಾಟ್ ಇಸ್ ಯುವರ್ ಅಬ್ಸರ್ವೇಷನ್ ಅಂತ ಕೇಳ್ಬೋದು. ಅಂದ್ರೆ ಈಗ ಏನ್ ರಿಲೀಸ್ ಆಗಿದೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಿದೆ, ಬಬಲ್ಸ್. ಈ ರಿಲೀಸ್ ಆಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಫ್ ಐ ಪಾಸ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೋ ಕಾಲ್ಡ್ ಮೈ ಲೈಮ್ ವಾಟರ್, ಸೊ ಲೈಮ್ ವಾಟರ್ ಗೆ ಪಾಸ್ ಮಾಡಿದ್ರೆ ಏನ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಲೈಮ್ ವಾಟರ್ ಗೆ ಪಾಸ್ ಮಾಡಿದ್ರೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಲೈಮ್ ವಾಟರ್ ಮಿಲ್ಕಿ ವೈಟ್ ಆಗುತ್ತೆ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. CaCO3 ಫಾರ್ಮ್ ಆಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಅದರಿಂದ ಏನಾಗುತ್ತೆ? ಇಲ್ಲಿ ದ ಮಿಲ್ಕಿ ವೈಟ್ ಅಪಿಯರೆನ್ಸ್ ಆಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ, ಮಿಲ್ಕಿ ವೈಟ್ ಅಪಿಯರೆನ್ಸ್ ಫಾರ್ಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್. ನೋಡಿ ಕೇಳಿದರೆ, ಪಾಸ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಈಚ್ ಕೇಸ್ ಥ್ರೂ ದ ಲೈಮ್ ವಾಟರ್, ದಟ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಆಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಫಿಗರ್ ಇಲ್ಲ, ಬಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಅಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಸಿ ಬೋತ್ ಇನ್ ಕೇಸ್ ಆಫ್ ಸೋಡಿಯಂ ಕಾರ್ಬೋನೇಟ್ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ದಿಸ್ ವೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ HCl, ಇಲ್ಲೂ ಕೂಡ ನಮ್ಗೆ ಏನ್ ಫಾರ್ಮ್ ಆಗುತ್ತೆ? ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಈ ಕೇಸ್ ಅಲ್ಲೂ ರಿಲೀಸ್ ಆಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಫ್ ಯು ಪಾಸ್ ಟು ಲೈಮ್ ವಾಟರ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ದಟ್ ಇಸ್ ವೈಟ್ ಪ್ರೆಸಿಪಿಟೇಟ್, ಮಿಲ್ಕಿ ವೈಟ್ ಅಪಿಯರೆನ್ಸ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಈ ರೀತಿ ಪ್ರಶ್ನೆಯನ್ನ ನೀವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ಆಕ್ಟಿವಿಟಿ ರಿಲೇಟೆಡ್ ಆಗಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಬಹುದು. ಸಿ ಸೇ ಫಾರ್ ಎಕ್ಸಾಂಪಲ್ ಈಗ ಏನಾಗಿದೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆಗೆ ಇಲ್ಲಿ ವಾಟರ್ ಕೂಡ ಫಾರ್ಮ್ ಆಗಿರುತ್ತೆ. ಈಗ ಬಂದಿರುವಂತ ಈ ಒಂದು ರಿಯಾಕ್ಷನ್ ಏನಿದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ವಾಟರ್, ಅಂದ್ರೆ ಈ ಮಿಲ್ಕಿ ವೈಟ್ ಅಪಿಯರೆನ್ಸ್ ಗೆ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಇಫ್ ಯು ಪಾಸ್ ದ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಏನಾಗುತ್ತೆ? ಮಿಲ್ಕಿ ವೈಟ್ ಅಪಿಯರೆನ್ಸ್ ಏನಿರುತ್ತೆ ದಟ್ ವಿಲ್ ಗೆಟ್ ಡಿಸಪಿಯರ್ಡ್. ಯಾಕೆ ಡಿಸಪಿಯರ್ ಆಗುತ್ತೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್, CaHCO3 ಫಾರ್ಮ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ? CaHCO3 ಫಾರ್ಮ್ ಆಗುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಇದು ನಿಮ್ಗೆ. ಅರ್ಥ ಆಯ್ತಾ? ಎಸ್. ಲೆಟ್ ಅಸ್ ನೌ ಗೋ ಫಾರ್ ಆಕ್ಟಿವಿಟಿ 2.6. 2.6 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಟೇಕ್ 2 ml ಆಫ್ ಡೈಲ್ಯೂಟ್ NaOH ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡಿ? ಡೈಲ್ಯೂಟ್ ಟೆಸ್ಟ್ ಟ್ಯೂಬ್ ನಲ್ಲಿ 2 ml ಆಫ್ NaOH ನ ತಗೊಳ್ಳಿ. ಸೊ ಲೆಟ್ ಅಸ್ ಟೇಕ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಏನ್ ತಗೊಳ್ಳೋಣ? ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅನ್ನ ತಗೊಳ್ಳೋಣ. ಸೊ ಟೆಸ್ಟ್ ಅಂಡ್ ಆಡ್ ದ 2 drops ಆಫ್ ಫಿನಾಪ್ತಲಿನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಳ್ಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಗೆ ನೀವೇನ್ ಮಾಡ್ಬೇಕು? ಫಿನಾಪ್ತಲಿನ್ ಅನ್ನ ಆಡ್ ಮಾಡ್ಬೇಕು. ಈಗ ನೀವೇ ಹೇಳಿ, ಸೋಡಿಯಂ ಹೈಡ್ರಾಕ್ಸೈಡ್ ಏನು? ಬೇಸ್ ಅಲ್ವಾ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಗೆ ಫಿನಾಪ್ತಲಿನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ? ವಾಟ್ ಇಸ್ ದ ಥಿಂಗ್ ಹ್ಯಾಪನಿಂಗ್? ಬಿಗಿನಿಂಗ್ ಆಫ್ ದಿಸ್ ವಿಡಿಯೋದಲ್ಲೇ ಹೇಳಿದೀನಿ. ಬೇಸ್ ಗೆ ಫಿನಾಪ್ತಲಿನ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಸೊ ಕಲರ್ ಆಫ್ ದ ಬೇಸ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಪಿಂಕ್. ಪಿಂಕ್ ಕಲರ್ ಚೇಂಜ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ? ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಫಿನಾಪ್ತಲಿನು ಒಂದು ಸೊಲ್ಯೂಷನ್ ಬೇಸ್ ಆಗಿದ್ರೆ ಅದನ್ನ ಪಿಂಕ್ ಆಗಿ ಮಾಡುತ್ತೆ. ರಿಮೆಂಬರ್. ಓಕೆ, ಏನ್ ಕೇಳ್ತಾ ಇದ್ದಾರೆ? ವಾಟ್ ಇಸ್ ದ ಕಲರ್ ಆಫ್ ದ ಸೊಲ್ಯೂಷನ್? ದ ಕಲರ್ ಆಫ್ ದ ಸೊಲ್ಯೂಷನ್ ಏನಾಗಿದೆ? ಪಿಂಕ್ ಆಗಿದೆ. ಅದೇ ರೀತಿ ಆಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಟು ದ ಅಬೌವ್ ಸೊಲ್ಯೂಷನ್ ಡ್ರಾಪ್ ಬೈ ಡ್ರಾಪ್. ಇದೇ ಒಂದು ಸೊಲ್ಯೂಷನ್ ಈಗ ಪಿಂಕ್ ಆಗಿದೆಲ್ಲ ಈ ಸೊಲ್ಯೂಷನ್, ಈ ಪಿಂಕ್ ಸೊಲ್ಯೂಷನ್ ಗೆ ನಾವೇನ್ ಮಾಡೋಣ? ಲೆಟ್ ಅಸ್ ಆಡ್ ನೌ ಹೈಡ್ರೋಕ್ಲೋರಿಕ್ ಆಸಿಡ್ ಡ್ರಾಪ್ ಬೈ ಡ್ರಾಪ್. ಏನ್ ಮಾಡೋಣ? ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡೋಣ. ಕ್ವಶನ್ ಏನು? ಈಸ್ ದರ್ ಎನಿ ಕಲರ್ ಚೇಂಜ್ ಫಾರ್ ದ ರಿಯಾಕ್ಷನ್ ಆಫ್ ದ ಮಿಕ್ಸ್ಚರ್? ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನೀವು ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡಿದಾಗ ಏನಾಗುತ್ತೆ? ಒನ್ ಸರ್ಟೈನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಪಿಂಕ್ ಕಲರ್ ಡಿಸಪಿಯರ್ ಆಗ್ಬಿಡುತ್ತೆ. ಏನಾಗುತ್ತೆ? ಪಿಂಕ್ ಕಲರ್ ಡಿಸಪಿಯರ್ ಆಗುತ್ತೆ. ಸೊ ಈಸ್ ದೇರ್ ಎನಿ ಚೇಂಜ್ ಇನ್ ದ ಕಲರ್ ಆಫ್ ರಿಯಾಕ್ಷನ್? ಎಸ್, there is change in the color of reaction. Okay, there is change in the color of the reaction in the mixture. ಯಾಕೆ? why did the color of phenolphthalein change after addition of acid ಅಂತ ಕೇಳ್ತಾರೆ. ಅಂದ್ರೆ ಆಸಿಡ್ ಅನ್ನ ಆಡ್ ಮಾಡಿದಾಗ ಫಿನಾಪ್ತಲಿನ್ ನ ಕಲರ್ ಯಾಕೆ ಚೇಂಜ್ ಆಯ್ತು? ಯಾಕೆಂದ್ರೆ ಮುಂಚೆ ಏನಾಗಿತ್ತು? ಸೊಲ್ಯೂಷನ್ ಬೇಸ್ ಆಗಿತ್ತು. ಬೇಸ್ ಅಂದ್ರೆ OH ಮೈನಸ್ ಅಯಾನ್ಸ್ ಅಲ್ಲಿ ರೆಕ್ಟಿಫೈ ಆಗಿತ್ತು, ಅಂದ್ರೆ ಪ್ರೆಸೆಂಟ್ ಆಗಿತ್ತು. ಬಟ್ ವೆನ್ ಐ ಆಡ್ ಆಸಿಡ್ ಏನಾಗುತ್ತೆ? OH ಮೈನಸ್ ಅಯಾನ್ಸ್ ಏನಾಗುತ್ತೆ? ಇಲ್ಲಿ ಡಿಕ್ರೀಸ್ ಆಗುತ್ತೆ ಕಾನ್ಸಂಟ್ರೇಷನ್. H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾವಾಗ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ? ಸೊಲ್ಯೂಷನ್ ಬೇಸ್ ಇಂದ ಆಸಿಡ್ ಆಗುತ್ತೆ. ಆಸ್ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ಇಲ್ಲಿ ಏನು ಪಿಂಕ್ ಕಲರ್ ಇರೋದೊಂದು ಕಲರ್ಲೆಸ್ ಆಗುತ್ತೆ. ನಿಮಗೆ ಗೊತ್ತು, ಫಿನಾಪ್ತಲಿನು ಆಸಿಡ್ ಸೊಲ್ಯೂಷನ್ ಹಾಕಿದ್ರೆ ಏನಾಗುತ್ತೆ? ಕಲರ್ಲೆಸ್ ಆಗುತ್ತೆ. ಸೊ ಆಸಿಡ್ ಅನ್ನ ಆಡ್ ಮಾಡ್ತಾ ಇದೀನಿ ಅಂದ್ರೆ ಏನಾಗುತ್ತೆ? ಇಲ್ಲಿ ಫಿನಾಪ್ತಲಿನು ಕಲರ್ಲೆಸ್ ಆಗುತ್ತೆ. ಅರ್ಥ ಆಗ್ತಿದೆ? ಇದು ರೀಸನ್. ವೈ ಇಸ್ ದ ಕಲರ್ ಆಫ್ ಫಿನಾಪ್ತಲಿನ್ ಚೇಂಜ್? ಯಾಕೆ ಚೇಂಜ್ ಆಗುತ್ತೆ ಅಂದ್ರೆ
See, OH minus ions in the solution decreases. OH minus ions in the solution ಏನಾಯ್ತು decrease ಆಯ್ತು upon adding the HCl ಅಂತ ಬರಿಬೇಕಾಗುತ್ತೆ. Next, now add few drops of NaOH the above mixture. ಈಗ ಏನಾಗಿದೆ ಸೊಲ್ಯೂಷನ್ ಈಗ ಏನಾಯ್ತು upon adding HCl ಕಲರ್ಲೆಸ್ ಆಗಿತ್ತು. ಈ ಕಲರ್ಲೆಸ್ ಆಗಿರುವಂತ ಈ ಸೊಲ್ಯೂಷನ್ ಗೆ ಈಗ ಮತ್ತೆ ನಾವೇನ್ ಮಾಡೋಣ, ಅಗೇನ್ ಲೆಟ್ ಅಸ್ ಸ್ಟಾರ್ಟ್ ಆಡಿಂಗ್ ದ ಸೋಡಿಯಂ ಹೈಡ್ರಾಕ್ಸೈಡ್ ಒನ್ ಬೈ ಒನ್. ಒಂದೊಂದೇ ಡ್ರಾಪ್ ಅನ್ನ ಆಡ್ ಮಾಡ್ತಾ ಬರೋಣ. ಸೊ ಒಂದೊಂದೇ ಡ್ರಾಪ್ ಅನ್ನ ಆಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮತ್ತೆ ಏನಾಗಬಹುದು, ಡು ದ ಪಿಂಕ್ ಕಲರ್ ಆಫ್ ದ ಫಿನಾಪ್ತಲಿನ್ ರಿಅಪಿಯರ್ ಅಂತ ಕೇಳ್ತಾ ಇದಾರೆ. ಅಬ್ಸಲ್ಯೂಟ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಆಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಫಿನಾಪ್ತಲಿನ್ ಕಲರ್ ವಾಪಸ್ ಬರುತ್ತೆ. ಯಾಕೆ ಬರುತ್ತೆ, ಈಗ H ಪ್ಲಸ್ ಅಯಾನ್ ಜಾಸ್ತಿ ಇತ್ತು, ಸೋಡಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಒನ್ ಪಾಯಿಂಟ್ ಅಲ್ಲಿ ಡಿಕ್ರೀಸ್ ಆಗುತ್ತೆ, OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ವೈ ಮೈ ಪಿಂಕ್ ಕಲರ್ ರಿಅಪಿಯರ್ಸ್. ಓಕೆ, ಸೊ ವಾಟ್ ಯು ಥಿಂಕ್ ವಾಟ್ ಹ್ಯಾಪೆಂಡ್ ಅಂತ ಕೇಳ್ತಾ ಇದ್ರೆ, ಏನಾಯ್ತು ಇಲ್ಲಿ ಆಸಿಡ್ ಬೇಸ್ ಏನಾಯ್ತು ಕ್ಯಾನ್ಸಲ್ ಆಗ್ತಾ ಬಂತು. ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಇದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಏನಾಯ್ತು ಅಂತ ತಿಳ್ಕೊಬೇಕು. ಈ ಒಂದು ಹೋಲ್ ಆಕ್ಟಿವಿಟಿನಲ್ಲಿ ಫಸ್ಟ್ ಏನಾಯ್ತು, ಫಸ್ಟ್ ಫಿನಾಪ್ತಲಿನ್ ಹಾಕಿದಾಗ ಬೇಸ್ಗೆ ಪಿಂಕ್ ಆಯ್ತು, ನೆಕ್ಸ್ಟ್ ಆಸಿಡ್ ಹಾಕಿದಾಗ ಕಲರ್ಲೆಸ್ ಆಯ್ತು, ಅಗೇನ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಏನಾಯ್ತು, ಫಿನಾಪ್ತಲಿನ್ ಪಿಂಕ್ ಕಲರ್ ರಿಅಪಿಯರ್ ಆಯ್ತು. ಓಕೆ, ಸೊ ಅಬ್ಸರ್ವೇಷನ್ ಏನು, adding the phenolphthalein to dilute hydrochloric that is dilute sodium hydroxide solution ಏನಾಯ್ತು, it turns pink in color, but when you add again dilute acid ಏನಾಗುತ್ತೆ, it becomes colorless. ಏನಾಯ್ತು, ಇದು colorless. ಸೊ ಇದರಿಂದ ಫೈನಲಿ ಏನ್ ಆನ್ಸರ್ ಬರೀತೀರಾ ಅಂದ್ರೆ, what do you think has happened? ಏನಾಯ್ತು, a change in the color of the pH indicator can indicate the completion of reaction. ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ನಾವು ಏನ್ ಚೇಂಜ್ ಆಗ್ತಾ ಇದೆ ಅಂತ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಆಸಿಡ್ ಆದ್ರೆ ಏನಾಗುತ್ತೆ, ಬೇಸ್ ಆದ್ರೆ ಏನಾಗುತ್ತೆ, ಸೊ ಅದನ್ನ ನಾವು ಈ ಒಂದು ಆಕ್ಟಿವಿಟಿ ಮುಖಾಂತರ ಅರ್ಥ ಮಾಡ್ಕೊಳ್ಬಹುದು. ಬೇಸಿಕಲಿ ಈ ಒಂದು ಆಕ್ಟಿವಿಟಿನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ತಿಳ್ಕೊಳ್ತೀವಿ. ನ್ಯೂಟ್ರಲೈಸೇಷನ್ ಅಲ್ಲಿ, ಸೊ ನ್ಯೂಟ್ರಲೈಸೇಷನ್ ಅಲ್ಲಿ ಏನಾಗುತ್ತೆ, ಆಸಿಡ್ ಕಂಬೈನ್ ವಿತ್ ಬೇಸ್. ಸೊ ನಾವು ಇವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಏನ್ ತಗೊಂಡಿದ್ವಿ, HCl ತಗೊಂಡಿದ್ವಿ. ಸೊ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಸಾಲ್ಟ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಇದನ್ನ ನಿಮ್ಗೆ ಕ್ವೆಶನ್ ಆನ್ಸರ್ ಪಾರ್ಟ್ ಅಲ್ಲೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಲೆಟ್ ಅಸ್ ಗೋ ಫಾರ್ ಆಕ್ಟಿವಿಟಿ 2.7. ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಕಾಪರ್ ಆಕ್ಸೈಡ್ ಇನ್ ಅ ಬೀಕರ್ ಅಂಡ್ ಆಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಟೇಕ್ ಕಾಪರ್ ಆಕ್ಸೈಡ್. ಸೊ ವಾಟ್ ಇಸ್ ದ ಕಲರ್ ಆಫ್ ಕಾಪರ್ ಆಕ್ಸೈಡ್? ದ ಕಲರ್ ಆಫ್ ಕಾಪರ್ ಆಕ್ಸೈಡ್ ಇಸ್ ಬ್ಲಾಕ್. ಓಕೆ, ಈ ಬ್ಲಾಕ್ ಕಲರ್ ಕಾಪರ್ ಆಕ್ಸೈಡ್ ಗೆ what are we doing? We are adding the dilute hydrochloric acid. ನೋಡಿ, ಕ್ವಶನ್ ಓದ್ತಾ ಈ ರೀತಿ ಅರ್ಥ ಮಾಡ್ಕೋಬೇಕು. ಕಾಪರ್ ಆಕ್ಸೈಡ್ ಗೆ HCl ಅನ್ನ ಆಡ್ ಮಾಡ್ತಾ ಇದ್ದೀರಾ. ಸೊ ಕಾಪರ್ ಆಕ್ಸೈಡ್ ಅನ್ನೋದೇನು, ಕಾಪರ್ ಅನ್ನೋದು ಒಂದು ಮೆಟಲ್ ಆಕ್ಸಿಜನ್ ಜೊತೆ ಆಡ್ ಆಗ್ತಾ ಇದೆ. ಸೊ ಇದನ್ನ ನಾವು ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಸೊ ಮೆಟಾಲಿಕ್ ಆಕ್ಸೈಡ್ ಏನಾಗ್ತಾ ಇದೆ, ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಆಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಒಂದು ವಿಡಿಯೋ ಮಾಡಿದೀನಿ, ಅದರಲ್ಲಿ ಕ್ಲಿಯರ್ ಆಗಿ ಯಾವ ರಿಯಾಕ್ಷನ್ ಹೇಗ್ ಆಗುತ್ತೆ ಅಂತ ಹೇಳಿದೀನಿ. ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಇಲ್ಲಿ ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ವಾಟರ್. ಓಕೆನಾ, ಈಗ ಕಾಪರ್ ಆಕ್ಸೈಡ್ HCl ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಈ ಕಾಪರ್ ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಕಾಪರ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಕಾಪರ್ ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಕಾಪರ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ವಾಟರ್. ಅಲಾಂಗ್ ವಿತ್ ಏನಾಗುತ್ತೆ, ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಇಲ್ಲಿ ಅಬ್ಸರ್ವೇಷನ್ ಏನು, ಅಬ್ಸರ್ವ್ ಮಾಡಿ, ನೋಟ್ ದ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್. ವಾಟ್ ಹ್ಯಾಪನ್ ಟು ದ ಕಾಪರ್ ಆಕ್ಸೈಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಸಿ ನಾವು ಕಾಪರ್ ಕ್ಲೋರೈಡ್ ಇಲ್ಲಿ ಏನ್ ನೋಡ್ತಾ ಇದೀವಿ, ದ ಸೊಲ್ಯೂಷನ್ ಆಕ್ಚುಲಿ ಚೇಂಜಸ್ ಇನ್ ಟು ಗ್ರೀನ್ ಕಲರ್. ಬಟ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಬ್ಲೂ ಗ್ರೀನ್ ಅಂತ ಕೊಟ್ಟಿದ್ದಾರೆ, ಸೊ ನೀವು ಬ್ಲೂ ಗ್ರೀನ್ ಅಂತಾನೆ ಬರೀರಿ. ಬಟ್ ಆಕ್ಟಿವಿಟಿ ಆಕ್ಚುಲಿ ಮಾಡಿದಾಗ ನಮ್ಗೆ ಸಿಗುವಂತದ್ದು ಗ್ರೀನ್ ಕಲರ್. ಟು ಬಿ ಫ್ರಾಂಕ್, ಗ್ರೀನ್ ಕಲರ್ ನಾವು ಆಕ್ಟಿವಿಟಿನ ಲ್ಯಾಬಲ್ ಮಾಡಿದಾಗ ಗ್ರೀನ್ ಕಲರ್ ಸಿಗುತ್ತೆ. ಬಟ್ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬ್ಲೂ ಗ್ರೀನ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಯು ಆಲ್ಸೋ ರೈಟ್ ಕಾಪರ್ ಕ್ಲೋರೈಡ್ ಏನಾಗಿದೆ, ಬ್ಲೂ ಗ್ರೀನ್ ಕಲರ್ ಬಂದಿದೆ ಅಂತ ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನಾಯ್ತು, ಕಾಪರ್ ಕ್ಲೋರೈಡ್ ಮತ್ತೆ ವಾಟರ್ ಫಾರ್ಮ್ ಆಯ್ತು. ಸೊ ಕಲರ್ ಆಫ್ ದ ಕಾಪರ್ ಕ್ಲೋರೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಕಲರ್ ಆಫ್ ಕಾಪರ್ ಆಕ್ಸೈಡ್ ಇಸ್ ಇಂಪಾರ್ಟೆಂಟ್. ಬ್ಲಾಕ್ ಕಲರ್ ಅಂಡ್ ಇದು ಬ್ಲೂ ಗ್ರೀನ್ ಕಲರ್ ಆಗಿದೆ. ನೆಕ್ಸ್ಟ್ ಆಕ್ಟಿವಿಟಿ 2.8. ಓಕೆ, ಸೊ ಸೇಫರ್ ಐ ಥಿಂಕ್ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ ಅಸ್ ಗೋ ಫಾರ್ ಆಕ್ಟಿವಿಟಿ 2.8. ಆಕ್ಟಿವಿಟಿ 2.8 ಏನ್ ಹೇಳ್ತಾ ಇದೆ, ಟೇಕ್ ಸೊಲ್ಯೂಷನ್ಸ್ ಆಫ್ ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ದಿಸ್ ಇಸ್ ಬೇಸ್ಡ್ ಆನ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಆ ಒಂದು ಏನು ಡಯಾಗ್ರಾಮ್ ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ.
ನೋಡಿ ಈ ಡಯಾಗ್ರಾಮ್ ನ ಇಂಪಾರ್ಟೆಂಟ್ ಕಲ್ತ್ಕೊಳ್ಳಿ. ಒಂದ್ ವೇಳೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಈ ಡ್ರಾಯಿಂಗ್ ನ ಕೇಳೋದು ತುಂಬಾನೇ ಫ್ರೀಕ್ವೆಂಟ್ ಆಗಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಏನಾಗುತ್ತೆ, ಸೊ ಇಲ್ಲಿ ನಮ್ಗೆ ಒಂದು ಬೀಕರ್ ಇರುತ್ತೆ. ಸೊ ಬೀಕರ್ ಅಲ್ಲಿ 2 ನೇಲ್ಸ್ ಇರುತ್ತೆ. ಈ 2 ನೇಲ್ಸ್ ಏನಾಗಿರುತ್ತೆ, ಸೊ ಇಟ್ ಹ್ಯಾಸ್ ಕನೆಕ್ಟೆಡ್. ಸೊ 2 ನೇಲ್ಸ್ ಏನಾಗುತ್ತೆ, ಒಂದು 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಆಗಿರುತ್ತೆ. ಇದು ಒಂದು ಏನಾಗುತ್ತೆ, ರಫ್ ಆಗಿ ಬರ್ದಿರ್ತೀನಿ ನೋಡಿ. ಒಂದು ಏನಾಗುತ್ತೆ 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಆಗಿರುತ್ತೆ. ಅಂಡ್ ಫರ್ದರ್ ಇದೇನಾಗುತ್ತೆ ಬಲ್ಬ್ ಗೆ ಕನೆಕ್ಟ್ ಆಗಿರುತ್ತೆ. ಅಂಡ್ ಒಂದು ಸ್ವಿಚ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಸ್ವಿಚ್ ಇಂದ ಮತ್ತೆ ಏನಾಗುತ್ತೆ, ಈ ಒಂದು ನೇಲ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ನೌ ದಟ್ ಏನ್ ಹೇಳ್ತಾ ಇದ್ದಾರೆ, ಫಿಕ್ಸ್ 2 ನೇಲ್ಸ್ ಆನ್ ಅ ಕಾರ್ಕ್ ಅಂಡ್ ಪ್ಲೇಸ್ ಕಾರ್ಕ್ ಇಂದ 100 ml ಬೀಕರ್. ಈ ಬೇಕರ್ ಅಲ್ಲಿ ಪ್ಲೇಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗಿದೆ, ಕನೆಕ್ಟ್ ದ ನೇಲ್ಸ್ ಟುವರ್ಡ್ಸ್ 2 ಟರ್ಮಿನಲ್ಸ್ ಆಫ್ 6 ವೋಲ್ಟ್ ಬ್ಯಾಟರಿ ಥ್ರೂ ದ ಬಲ್ಬ್ ಅಂಡ್ ಸ್ವಿಚ್. ನೋಡಿ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದೀವಿ 6 ವೋಲ್ಟ್ ಬ್ಯಾಟರಿಗೆ, ಅಂಡ್ ಬಲ್ಬ್ ಗೆ ಕನೆಕ್ಟ್ ಮಾಡಿದೀವಿ ಇಲ್ಲಿ ಬಲ್ಬ್ ಗೆ, ಅಂಡ್ ಇಲ್ಲಿ ಸ್ವಿಚ್ ಗೆ ಕೂಡ ಕನೆಕ್ಟ್ ಮಾಡಿದೀವಿ. ಓಕೆನಾ. ನಾವು ಪೋರ್ ಸಮ್ ಡೈಲ್ಯೂಟ್ HCl ಇನ್ ದ ಬೀಕರ್ ಅಂಡ್ ಸ್ವಿಚ್ ಆನ್ ದ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಯು ನೀಡ್ ಟು ಆಡ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್. ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಹಾಕಿ ಈಗ ಸ್ವಿಚ್ ನ ಆನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಿಚ್ ಆನ್ ಮಾಡಿದಾಗ ಏನ್ ಅಬ್ಸರ್ವೇಷನ್ ನಿಮ್ಗೆ ಸಿಗುತ್ತೆ ಅದು ನಿಮಗೆ ಗೊತ್ತಿರಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿ ಸ್ವಿಚ್ ನ ಆನ್ ಮಾಡಿದಾಗ ಏನಾಗುತ್ತೆ, ಬಲ್ಬ್ ಇಮಿಡಿಯೇಟ್ ಆಗಿ ಗ್ಲೋ ಆಗುತ್ತೆ. ಏನಾಗುತ್ತೆ, ಬಲ್ಬ್ ಗ್ಲೋಸ್. ಇನ್ ಕೇಸ್ ಆಫ್ HCl ಏನಾಗುತ್ತೆ, ಬಲ್ಬ್ ಗ್ಲೋಸ್. ಅರ್ಥ ಆಯ್ತಾ? ಬಲ್ಬ್ ಏನಾಗುತ್ತೆ, ದ ಬಲ್ಬ್ ಗ್ಲೋಸ್ ವಿತ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ಬಟ್ ಈಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಯು ರಿಪೀಟ್ ವಿತ್ ಸಮ್ ಅದರ್ ಸೊಲ್ಯೂಷನ್. ಲೆಟ್ ಅಸ್ ನೌ ಟೇಕ್ ಅ ಗ್ಲೂಕೋಸ್ ಸೊಲ್ಯೂಷನ್, C6H12O6 ಗ್ಲೂಕೋಸ್ ಸೊಲ್ಯೂಷನ್ ಅನ್ನ ತಗೊಳ್ಳೋಣ. ಅಂಡ್ ಆಲ್ಸೋ ಲೆಟ್ ಅಸ್ ಟೇಕ್ ಗ್ಲೂಕೋಸ್ ಆದ್ಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ದೇ ಆಲ್ಸೋ ಹ್ಯಾವ್ ಗಿವನ್ ದ ಆಲ್ಕೋಹಾಲ್ ಸೊಲ್ಯೂಷನ್. ಸೊ ಗ್ಲೂಕೋಸ್ ಆಗಿರ್ಬೋದು, ಆಲ್ಕೋಹಾಲ್ ಸೊಲ್ಯೂಷನ್ ಅನ್ನ ಈಗ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ ಔಟ್ HCl. HCl ಬದಲು ನಾವ್ ಏನ್ ಮಾಡೋಣ ಅಂದ್ರೆ, ಲೆಟ್ ಅಸ್ ಟೇಕ್ ದ ಗ್ಲೂಕೋಸ್. ಈಗ ಗ್ಲೂಕೋಸ್ C6H12O6 ಸೊಲ್ಯೂಷನ್ ಅನ್ನ ಹಾಕಿ ಇದೇ ಆಕ್ಟಿವಿಟಿನ ರಿಪೀಟ್ ಮಾಡೋಣ. ಅಂದ್ರೆ ಆಫ್ಟರ್ ಪೋರಿಂಗ್ ದ ಗ್ಲೂಕೋಸ್ ನಾವು ಟರ್ನ್ ಆನ್ ದ ಸ್ವಿಚ್. ಏನಾಗುತ್ತೆ, ಬಲ್ಬ್ ಗ್ಲೋ ಆಗತ್ತಾ? ಏನಾಗುತ್ತೆ, ಬಲ್ಬ್ ಗ್ಲೋ ಆಗಲ್ಲ ಈ ಕೇಸಲ್ಲಿ. ಸೊ ಯಾಕೆ ಬಲ್ಬ್ ಗ್ಲೋ ಆಗಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆಸಿಡ್ ಏನಾಗುತ್ತೆ, ಆಸಿಡ್ ಅಯೋನೈಸಸ್ ದ ವಾಟರ್ ಸೊಲ್ಯೂಷನ್. ಓಕೆ, ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇಲ್ಲಿ ಬಲ್ಬ್ ಯಾಕೆ ಗ್ಲೋ ಆಗ್ತಾ ಇದೆ ಅಂದ್ರೆ, ಹೈಡ್ರೋಕ್ಲೋರಿಕ್ ಆಸಿಡ್ ಈ ಕೇಸ್ ಅಲ್ಲಿ H+ ಅಯಾನ್ ಮತ್ತೆ Cl- ಅಯಾನ್ ಏನಾಗುತ್ತೆ, ಈಸಿಯಾಗಿ ಡಿಸೋಸಿಯೇಟ್ ಆಗುತ್ತೆ. ಓಕೆ, ಅಯಾನ್ಸ್ ಏನಾಗುತ್ತೆ, ಫ್ರೀ ಆಗಿ ಅವೈಲಬಲ್ ಆಗುತ್ತೆ. ಅಯಾನ್ಸ್ ಆರ್ ಫ್ರೀಲಿ ಅವೈಲಬಲ್ ಇನ್ ದ ವಾಟರ್ ಟು ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಓಕೆ, ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಯ್ತು, HCl ಅಲ್ಲಿ ಬಲ್ಬ್ ಗ್ಲೋ ಆಯ್ತು. ಬಟ್ ವಾಟ್ ಇನ್ ಕೇಸ್ ಆಫ್ ಗ್ಲೂಕೋಸ್? ಗ್ಲೂಕೋಸ್ ಅಲ್ಲಿ ವಿ ಕ್ಯಾನ್ ನಾಟ್ ಡಿಸೋಸಿಯೇಟ್ ದ H+ ಅಯಾನ್ಸ್. ಅಯಾನ್ಸ್ ಇಲ್ಲಿ ಡಿಸೋಸಿಯೇಟ್ ಆಗೋದಿಲ್ಲ ಇನ್ ಕೇಸ್ ಆಫ್ ಆಲ್ಕೋಹಾಲ್ ಅಂಡ್ ಗ್ಲೂಕೋಸ್. ಅದರಿಂದ ಬಲ್ಬ್ ಗ್ಲೋ ಆಗಲ್ಲ. ತುಂಬಾ ಸಿಂಪಲ್ ಆಗಿ ಆನ್ಸರ್ ಬರೀರಿ. ಆನ್ಸರ್ ಏನ್ ಬರಿಬೇಕು ಎಕ್ಸಾಮ್ ಅಲ್ಲಿ, HCl ಅಲ್ಲಿ ಯಾಕೆ ಬಲ್ಬ್ ಗ್ಲೋ ಆಗುತ್ತೆ? ಬಿಕಾಸ್ in case of HCl, HCl will dissociate to form H+ and Cl- ions. H+ ಮತ್ತೆ Cl- ions ಆಗಿ ಡಿಸೋಸಿಯೇಟ್ ಆಗುತ್ತೆ. ದಟ್ ಈಸ್ ವೈ ಏನಾಗ್ತಾ ಇದೆ, ಇಲ್ಲಿ ಡಿಸೋಸಿಯೇಟ್ ಆಗೋದ್ರಿಂದ ಬಲ್ಬ್ ಗ್ಲೋ ಆಗ್ತಾ ಇದೆ. ಬಟ್ ಆಲ್ಕೋಹಾಲ್ ಅಲ್ಲಿ ಆಗಿರ್ಬೋದು ಅಥವಾ ಗ್ಲೂಕೋಸ್ ಅಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗೋದಿಲ್ಲ. ದೇ ಡು ನಾಟ್ ಅಯೋನೈಸ್ ಇನ್ ವಾಟರ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗಲ್ಲ, ಈ ಬಲ್ಬ್ ಗ್ಲೋ ಆಗಲ್ಲ. ಓಕೆ, ಕ್ಲಿಯರ್ ಆಯ್ತಲ್ವಾ? ಎಸ್. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಆಕ್ಟಿವಿಟಿ. ಆಕ್ಟಿವಿಟಿ 2.9 ಬಹಳನೇ ಇಂಪಾರ್ಟೆಂಟ್ ಆದಂತ ಆಕ್ಟಿವಿಟಿ ಇದು. ಆಕ್ಟಿವಿಟಿ 2.9. ಸೊ ಏನ್ ಹೇಳ್ತಾ ಇದ್ದಾರೆ, ಟೇಕ್ ಅಬೌಟ್ 1 ಗ್ರಾಮ್ ಆಫ್ ಸಾಲಿಡ್ ಸೋಡಿಯಂ ಕ್ಲೋರೈಡ್. ಅಂದ್ರೆ ನಾವು ಬಳಸುವಂತ ರೆಗ್ಯುಲರ್ ಆಗಿ ಬಳಸುವಂತ ಸಾಲ್ಟ್. ಈ ಸಾಲ್ಟ್ ನ ಒಂದು ಟೆಸ್ಟ್ ಟ್ಯೂಬ್ ಗೆ ಆಡ್ ಮಾಡಿ ಒಂದು ಆಕ್ಟಿವಿಟಿನ ಮಾಡೋಣ. ಏನ್ ಮಾಡೋಣ ಅಂದ್ರೆ, ಲೆಟ್ ಅಸ್ ಟೇಕ್ ಅ ಟೆಸ್ಟ್ ಟ್ಯೂಬ್. ನೋಡಿ ಇಲ್ಲಿ ಆಲ್ರೆಡಿ ಟೆಸ್ಟ್ ಟ್ಯೂಬ್ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಉದ್ದೇಶದಿಂದ ಇಲ್ಲಿ ಬರೀತಾ ಇದೀನಿ. ಸೊ ವಿ ಹ್ಯಾವ್ ಅ ಟೆಸ್ಟ್ ಟ್ಯೂಬ್. ಈ ಟೆಸ್ಟ್ ಟ್ಯೂಬ್ ಗೆ ನಾವ್ ಏನ್ ಮಾಡೋಣ, ಸೋಡಿಯಂ ಕ್ಲೋರೈಡ್ ಅನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಆಡ್ ಸಮ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೋಡಿಯಂ ಕ್ಲೋರೈಡ್ ಗೆ ಏನ್ ಮಾಡೋಣ, ಸಲ್ಫ್ಯೂರಿಕ್ ಆಸಿಡ್ ಅನ್ನ H2SO4 ಅನ್ನ ಆಡ್ ಮಾಡೋಣ. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳ್ತಾ ಇದ್ದಾರೆ. ಸೊ ವೆನ್ ಯು ಆಡ್ ದ ದಟ್ ಇಸ್ ಸಲ್ಫ್ಯೂರಿಕ್ ಆಸಿಡ್ ಟು ಸೋಡಿಯಂ ಕ್ಲೋರೈಡ್, ಏನ್ ಅಬ್ಸರ್ವ್ ಆಗುತ್ತೆ? ನೆನ್ಪಿಟ್ಕೊಳ್ಳಿ, ವಾಟ್ ಡು ಯು ಅಬ್ಸರ್ವ್ ಅಂದ್ರೆ ಗ್ಯಾಸ್ ಫ್ಯೂಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಗ್ಯಾಸ್ ಫ್ಯೂಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಕ್ಲಿಯರ್? ಇಲ್ಲಿ ಏನಾಗುತ್ತೆ, ಎರಡು ರಿಯಾಕ್ಟ್ ಆದಾಗ ಈಕ್ವೇಶನ್ ಬರ್ತೀನಿ ನೋಡಿ. ಸೋಡಿಯಂ ಕ್ಲೋರೈಡ್ ಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೋಡಿಯಂ ಕ್ಲೋರೈಡ್ ಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡಿದಾಗ ಗ್ಯಾಸ್ ಫ್ಯೂಮ್ಸ್ ಬರುತ್ತೆ. ಯಾಕೆ ಗ್ಯಾಸ್ ಫ್ಯೂಮ್ಸ್ ಬರುತ್ತೆ ನೋಡಿ, ಈಸಿ ಇದನ್ನ ಮಾಡೋದು. ಸೋಡಿಯಂ ನ A ಅಂತ ಕನ್ಸಿಡರ್ ಮಾಡಿ, ಕ್ಲೋರಿನ್ B ಅಂತ ಕನ್ಸಿಡರ್ ಮಾಡಿ, ಹೈಡ್ರೋಜನ್ ಅನ್ನ C ಅಂತ ಕನ್ಸಿಡರ್ ಮಾಡಿ, ಸಲ್ಫೇಟ್ ಅನ್ನ D ಅಂತ ಕನ್ಸಿಡರ್ ಮಾಡಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತರ. ಓಕೆನಾ? ಏನಾಗುತ್ತೆ, A ಕಂಬೈನ್ಸ್ ವಿತ್ D, B ಕಂಬೈನ್ಸ್ ವಿತ್ C. ಈಸಿಯಾಗಿ ರೆಕ್ಟಿಫೈ ಮಾಡಬಹುದು ಯಾವುದೇ ಒಂದು ಈಕ್ವೇಶನ್ ಆದ್ರೂ. ಸೋಡಿಯಂ ಸಲ್ಫೇಟ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ, Na2SO4 ಫಾರ್ಮ್ ಆಗುತ್ತೆ.
ಅದೇ ರೀತಿ ಏನಾಗುತ್ತೆ, ಹೈಡ್ರೋಜನ್ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ, ಹೈಡ್ರೋಜನ್ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, HCl ಫಾರ್ಮ್ ಆಗುತ್ತೆ. HCl ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಹೈಡ್ರೋಜನ್ ಕ್ಲೋರಿನ್ ಜೊತೆ ಕಂಬೈನ್ ಆಗಿ HCl ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ರಿಲೀಸ್ ಆಗಿರುವಂತ ಗ್ಯಾಸ್ ಯಾವುದು ಅಂದ್ರೆ ಹೈಡ್ರೋಕ್ಲೋರಿಕ್ ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ. ಹೈಡ್ರೋಕ್ಲೋರಿಕ್ ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ. ಬಟ್ ಕ್ವಶನ್ ಏನಪ್ಪಾ ಅಂದ್ರೆ ಗ್ಯಾಸ್ ಐಡೆಂಟಿಫೈ ಮಾಡೋದು ಒಂದಾದ್ರೆ ಟೆಸ್ಟ್ ದ ಗ್ಯಾಸ್ ಇವಾಲ್ವ್ ಸಕ್ಸಸ್ಫುಲಿ ವಿತ್ ದ ಡ್ರೈ ಅಂಡ್ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಕೇಳ್ತಾರೆ. ಸೊ ನಾವೇನ್ ಮಾಡೋಣ, ಒಂದು ಡ್ರೈ ಅಂಡ್ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ನ ತಗೊಳ್ಳೋಣ. ಸೊ ಈ ಕೇಸ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ, ಲೆಟ್ ಅಸ್ ಟೇಕ್ ನೌ ದ ಡ್ರೈ ಬ್ಲೂ ಲಿಟ್ಮಸ್ ಪೇಪರ್. ನೋಡಿ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ ದ ಡ್ರೈ ಲಿಟ್ಮಸ್ ಪೇಪರ್ ಅಂಡ್ ಇಲ್ಲಿ ರಿಲೀಸ್ ಆಗ್ತಿರುವಂತ ಈ ಗ್ಯಾಸ್ಗೆ ಎಕ್ಸ್ಪೋಸ್ ಮಾಡೋಣ. ಸೊ ಏನ್ ತಗೊಂಡಿದೀವಿ, ವಿ ಹ್ಯಾವ್ ಟೇಕನ್ ದ ಡ್ರೈ ಲಿಟ್ಮಸ್ ಪೇಪರ್. ಈಗ ನಾವೇನ್ ತಗೊಂಡಿದೀವಿ, ಡ್ರೈ ಲಿಟ್ಮಸ್ ಪೇಪರ್. ಡ್ರೈ ಲಿಟ್ಮಸ್ ಪೇಪರ್ ನ ಎಕ್ಸ್ಪೋಸ್ ಮಾಡಿದಾಗ ಡ್ರೈ HCl ಗ್ಯಾಸ್ ಜೊತೆಗೆ ಏನ್ ಅಬ್ಸರ್ವೇಷನ್ ಆಗುತ್ತೆ ಅಂತ ಗೊತ್ತಿರ್ಬೇಕು. ಕ್ಯಾನ್ ಯು ಸಿ ಎನಿ ಚೇಂಜ್ ಇನ್ ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್? ಅಬ್ಸಲ್ಯೂಟ್ಲಿ ನೋ. HCl ಗ್ಯಾಸ್ ಡಿಸೋಸಿಯೇಟ್ ಆಗ್ಬೇಕಂದ್ರೆ ವಾಟರ್ ಬೇಕು. ಇನ್ ದ ಆಬ್ಸೆನ್ಸ್ ಆಫ್ ವಾಟರ್, ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ನಿಮ್ಗೆ ಗಿವ್ ರೀಸನ್ ಕ್ವಶನ್ ಕೇಳ್ಬೋದು. HCl ಯಾವುದೇ ಕಾರಣಕ್ಕೂ ಕೂಡ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್, ಇನ್ ಆಬ್ಸೆನ್ಸ್ ಆಫ್ ವಾಟರ್ HCl in absence of water ಏನಾಗಲ್ಲ, it do not dissociate. H plus ions dissociate ಆಗಲ್ಲ. ಸೊ ಅದರಿಂದ ಇಲ್ಲಿರುವಂತ ಡ್ರೈ ಬ್ಲೂ ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗಲ್ಲ. ಒಂದ್ ವೇಳೆ ಈ ಡ್ರೈ ಬ್ಲೂ ಲಿಟ್ಮಸ್ ಪೇಪರ್ ಜಾಗದಲ್ಲಿ ಇಫ್ ಐ ಟೇಕ್ ದ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ HCl ಹತ್ರ ಏನಾಗುತ್ತೆ, ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಶೋ ದ ಚೇಂಜ್ ಇನ್ ದ ಕಲರ್. ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಏನ್ ಮಾಡುತ್ತೆ, ಇಟ್ ಶೋಸ್ ದ ಚೇಂಜ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ರೆಡ್ ಆಗುತ್ತೆ. ಯಾಕೆ ರೆಡ್ ಆಗುತ್ತೆ, ಇಲ್ಲಿ ವಾಟರ್ ಇದೆ. ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಅಲ್ಲಿ ವಾಟರ್ ಇದೆ. ಏನಾಗುತ್ತೆ, HCl ನೋಡಿ H ಪ್ಲಸ್ ಅಂಡ್ Cl ಮೈನಸ್ ಆಗಿ ವಾಟರ್ ಅಲ್ಲಿರುವಂತ H ಪ್ಲಸ್ O2 ಮೈನಸ್ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಅಯೋನ್ಸ್ ಡಿಸೋಸಿಯೇಟ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಏನಾಗ್ತದೆ, ಅಯೋನ್ಸ್ ಡಿಸೋಸಿಯೇಟ್ ಆಗ್ತದೆ. ರಿಮೆಂಬರ್, ಡ್ರೈ HCl ಗ್ಯಾಸ್ ಡು ನಾಟ್ ಶೋ ಚೇಂಜ್ ಇನ್ ದ ಕಲರ್ ಆಫ್ ಡ್ರೈ ಲಿಟ್ಮಸ್ ಪೇಪರ್. ಆನ್ಸರ್ ಏನ್ ಬರೀತೀರಾ? ಸೊ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ H ಪ್ಲಸ್ ಅಯೋನ್ ಡು ನಾಟ್ ಡಿಸೋಸಿಯೇಟ್ ಅಂತ ಬರೀತೀರಾ. ಓಕೆ, ಸೊ ಹಾಗಾದ್ರೆ ಯಾವಾಗ ತೋರಿಸುತ್ತೆ, ಇಟ್ ಕ್ಯಾನ್ ಓನ್ಲಿ ಶೋ ದ ಚೇಂಜ್ ಇನ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಓಕೆ, ಡ್ರೈ HCl ಗ್ಯಾಸ್ ಶೋಸ್ ದ ಚೇಂಜ್ ಇನ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಆಯ್ತಾ? ವೆಟ್ ಲಿಟ್ಮಸ್ ಪೇಪರ್ ಆದ್ರೆ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಡ್ರೈ ಆದ್ರೆ ಕಲರ್ ಚೇಂಜ್ ಆಗಲ್ಲ. ಕ್ಲಿಯರ್ ಆಗಿರ್ಲಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ ಅಸ್ ನಾವು ಗೋ ಫಾರ್ ಆಕ್ಟಿವಿಟಿ 2.10. ಆಕ್ಟಿವಿಟಿ 2.10 ಗೆ ಹೋಗೋಣ. ಟೇಕ್ 10 ml ಆಫ್ ವಾಟರ್ ಇನ್ ದ ಬೀಕರ್, ಆಡ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ. ಒಂದು ಬೀಕರ್ ನ ತಗೊಳ್ಳೋಣ. ಈ ಬೀಕರ್ ಅಲ್ಲಿ ಆಕ್ಟಿವಿಟಿ ಏನ್ ಹೇಳ್ತಾ ಇದೆ, ಲೆಟ್ ಅಸ್ ಟೇಕ್ ಅ ಬೀಕರ್. ಸೊ ಟು ದಿಸ್ ಬೀಕರ್ ವಾಟ್ ಶಲ್ ವಿ ಡೂ ನೌ? ಆಫ್ಟರ್ ಟೇಕಿಂಗ್ ದಿಸ್ ಬೀಕರ್, ಲೆಟ್ ಅಸ್ ನೌ ಟೇಕ್ 10 ml ಆಫ್ ವಾಟರ್. ಲೆಟ್ ಅಸ್ ಟೇಕ್ 10 ml ಆಫ್ ವಾಟರ್ ಇನ್ ದ ಬೀಕರ್. ಈ 10 ml ಆಫ್ ವಾಟರ್ ಇರುವಂತ ಬೀಕರ್ಗೆ let us now add few drops of concentrated, ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡೋಣ. ಆಡ್ ಮಾಡಿ ಏನ್ ಮಾಡಿ, ಈಗ ಸ್ಲೋ ಆಡ್ ಮಾಡೋದು ಅಂದ್ರೆ ಏನ್ ಮಾಡ್ಬೇಕು, ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ಬೇಕು. ಗ್ಲಾಸ್ ರಾಡ್ ಅಲ್ಲಿ ಸ್ಲೋ ಆಗಿ ಸ್ಟಿರ್ ಮಾಡ್ಬೇಕು. ಸ್ಟಿರ್ ಮಾಡಿದ್ರೆ ಏನ್ ಅಬ್ಸರ್ವೇಷನ್ ಬರುತ್ತೆ, ನೀವು ಈ ಬೀಕರ್ ನ ಟಚ್ ಮಾಡಿದ್ರೆ, ಟಚ್ ದ ಬೇಸ್ ಆಫ್ ದ ಬೀಕರ್ ಅಂತ ಕೇಳ್ತಾ ಇದ್ದಾರೆ. ವಾಟರ್ಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಡ್ ಮಾಡಿ ಬೀಕರ್ ನ ಟಚ್ ಮಾಡಿದ್ರೆ ಬೀಕರ್ ಏನಾಗಿರುತ್ತೆ, ಬೀಕರ್ ವಿಲ್ ಫೀಲ್ ಸೋ ಹಾಟ್. ಬೀಕರ್ ಏನಾಗುತ್ತೆ, ಫೀಲ್ಸ್, ಓಕೆ, ನಾಟ್ ಫೆಲ್ಸ್, ಇಟ್ ಈಸ್ ಫೀಲ್ಸ್. ಬೀಕರ್ ಫೀಲ್ಸ್ ಸೋ ಹಾಟ್, ತುಂಬಾ ಹಾಟ್ ಆಗಿ ಫೀಲ್ ಆಗುತ್ತೆ. ಯಾಕೆ ಅಂದ್ರೆ ಡೈಲ್ಯೂಟಿಂಗ್ ಅನ್ ಆಸಿಡ್ ಆರ್ ಅ ಬೇಸ್ ಇನ್ ವಾಟರ್. ರಿಮೆಂಬರ್, ಇದನ್ನ ಸಾಕಷ್ಟು ಸರಿ ಪ್ರೀವಿಯಸ್ ವಿಡಿಯೋಸ್ ಅದಲ್ಲೂ ಹೇಳಿದೀನಿ. ಡೈಲ್ಯೂಟಿಂಗ್ ಅನ್ ಆಸಿಡ್, ನೀವು ಆಸಿಡ್ ಅನ್ನಾದ್ರೂ ಡೈಲ್ಯೂಟ್ ಮಾಡಿ, ಡೈಲ್ಯೂಟಿಂಗ್ ಅನ್ ಆಸಿಡ್ ಆರ್ ಡೈಲ್ಯೂಟಿಂಗ್ ಅ ಬೇಸ್ ಈಸ್ ಅ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದೊಂದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಅಯಾನ್ interact with the water. Hydrogen ion ಏನ್ ಮಾಡುತ್ತೆ, it interact with the water molecule and it forms hydronium ion. Hydronium ion ಫಾರ್ಮುಲಾ ಏನು, H3O+. ಹೈಡ್ರೋನಿಯಂ ಅಯಾನ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ಇನ್ ದಿಸ್ ಪ್ರೋಸೆಸ್ ಏನಾಗುತ್ತೆ, ಹೀಟ್ ಏನ್ ಇವಾಲ್ವ್ ಆಗುತ್ತೆ, ಇಟ್ ಮೇಕ್ಸ್ ದ ಬೀಕರ್ ವೆರಿ ಹಾಟ್. ಕ್ಲಿಯರ್ ಆಯ್ತಲ್ಲ? ನೋಡಿ, ಈಕ್ವೇಶನ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಸಲ್ಫ್ಯೂರಿಕ್ ಆಸಿಡ್ ಇದೆ. ಈ ಸಲ್ಫ್ಯೂರಿಕ್ ಆಸಿಡ್ ಏನಾಗ್ತಾ ಇದೆ, ಇಟ್ ಈಸ್ ಡಿಸೋಸಿಯೇಟಿಂಗ್ ಇಂಟು H ಪ್ಲಸ್ ಅಂಡ್ ಆಲ್ಸೋ HSO4 ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಬಂದಿರುವಂತ H ಪ್ಲಸ್ ಅಯೋನ್ಸ್ ಏನಾಗ್ತಾ ಇದೆ, ವಾಟರ್ ಜೊತೆಗೆ ಕಂಬೈನ್ ಆಗ್ತಾ ಇದೆ. ಕಂಬೈನ್ ಆಗಿ ಏನಾಗ್ತಾ ಇದೆ, ಹೈಡ್ರೋನಿಯಂ ಅಯಾನ್ H3O+ ಫಾರ್ಮ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಲ್ವಾ? ಎಸ್.
Let's go for activity 2.13. So 2.11 and 2.12 usually exam ಅಲ್ಲಿ ಕೇಳಲ್ಲ. So directly I'm going to activity 2.13. 2.13 ನಾನು ಏನು ತಗೊಂಡಿದ್ದೀನಿ ಅಂದ್ರೆ you have to have a knowledge of the formulas of different salts. ಅದರಿಂದ ನಾನು ಇಲ್ಲಿ ತಗೊಂಡಿದ್ದೀನಿ. So we have different salts ನೋಡಬಹುದು ಇಲ್ಲಿ. We have potassium sulfate. So ನೀವು ಕೂಡ ಗೆಸ್ ಮಾಡ್ತಾ ಬನ್ನಿ ನನ್ನ ಜೊತೆಗೆ. What is the formula of potassium sulfate? The formula of potassium sulfate is K2SO4. K2SO4 ಅನ್ನೋದು the formula of potassium sulfate number 1. And next sodium sulfate na formula ಏನು? What is the formula of sodium sulfate? The formula of sodium sulfate is Na2SO4. Exam point of view ನಲ್ಲಿ ಎಲ್ಲ salt ದು names ಗೊತ್ತಿರಲಿ. What is the name formula of calcium sulfate? The formula of calcium sulfate is CaSO4. CaSO4 calcium sulfate ನ formula ಆಗಿದೆ. Next fourth ಬಂದಿಗೆ ಬಂದ್ರೆ what is the formula of magnesium sulfate? The formula of magnesium sulfate is MgSO4. So MgSO4 ಅನ್ನೋದು the formula of magnesium sulfate ಆಗಿದೆ. What is the formula of fifth one? What is this? Copper sulfate. The formula of copper sulfate is CuSO4. ಹಾಗೇನೆ sixth one ಗೆ ಬಂದ್ರೆ the formula of sodium chloride ಎಲ್ರಿಗೂ ಗೊತ್ತಿದೆ NaCl. Okay. Next seventh one, the formula of sodium nitrate. Sodium nitrate formula NaNO3. NaNO3 is the formula of sodium nitrate. Next we have sodium carbonate. Formula of sodium carbonate is Na2CO3. Na2CO3 is the formula of sodium carbonate. Ninth one ge bandre ammonium chloride ide. The formula of ammonium chloride is NH4Cl anta ಹೇಳ್ತೀವಿ. NH4Cl is the formula of ammonium chloride. Clear ಆಯ್ತಲ್ವಾ? Okay. So next ನೋಡಿ, identify the acids and bases from which above salts may be obtained ಅಂತ ಕೇಳ್ತಾ ಇದ್ದಾರೆ. ಸೊ ಮೇಲೆ ಬಂದಿರುವಂತ ಒಂದು salts ಏನ್ ಕೇಳ್ತಾ ಇದ್ದಾರೆ, ಐಡೆಂಟಿಫೈ ದ ಆಸಿಡ್ಸ್ ಅಂಡ್ ಬೇಸಸ್ ಫ್ರಮ್ ವಿಚ್ ದ ಅಬೋವ್ ಸಾಲ್ಟ್ಸ್ ಆರ್ ಒಬ್ಟೈನ್ಡ್. ಮೇಲೆ ಬಂದಿರುವಂತ ಸಾಲ್ಟ್ಸ್ ಯಾವ ಒಂದು ಆಸಿಡ್ ಇಂದ ಬೇಸ್ ಇಂದ ಫಾರ್ಮ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಬಟ್ ಇಲ್ಲಿ ನಿಮ್ಗೆ ಏನಂತಂದ್ರೆ ಐಡೆಂಟಿಫೈ ಮಾಡ್ತಾ ಹೋದ್ರೆ ಏನಾಗುತ್ತೆ, ಯು ನೀಡ್ ಟು ಗೋ ಥ್ರೂ ಮೆನಿ ಥಿಂಗ್ಸ್. ಇಲ್ಲಿ ಏನಾಗುತ್ತೆ, ಯಾವ್ಯಾವ ಆಸಿಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಬೇಕಾದ್ರೆ ನಾವು ತಿಳ್ಕೊಳ್ಬಹುದು. ಸೊ ಏನೇನ್ ಆಸಿಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಆಸಿಡ್ ಬಂದು ನಮ್ಗೆ ಯೂಸ್ ಮಾಡಿರುವಂತದ್ದು ಸಲ್ಫ್ಯೂರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ, ಜೊತೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ, HNO3 ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ, ಅಂಡ್ ಆಲ್ಸೋ ಕಾರ್ಬೋನಿಕ್ ಆಸಿಡ್ H2CO3 ಅಂತ ಹೇಳ್ತೀವಿ, ಕಾರ್ಬೋನಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ. ಕಾರ್ಬೋನಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ, ಅರ್ಥ ಆಯ್ತಾ? ಸೊ ದೀಸ್ ಸಾಲ್ಟ್ಸ್ ಆರ್ ಒಬ್ಟೈನ್ ಫ್ರಮ್ ದೀಸ್ ಕೈಂಡ್ ಆಫ್ ಆಸಿಡ್ಸ್. ಅಂಡ್ ಬೇಸಸ್ ತಗೊಂಡ್ರೆ ಯಾವ್ಯಾವ ಬೇಸಸ್ ಯೂಸ್ ಮಾಡಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದಾರೆ, ಅಂಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH2 ತಗೊಂಡಿದ್ದಾರೆ, ಅಂಡ್ ದೆನ್ CaOH2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದಾರೆ, CaOH2 ತಗೊಂಡಿದ್ದಾರೆ. So these above salts are obtained from these acids and also the bases. They are the combination of these acids and bases. Okay, now activity 2.15, heat few crystals of copper sulfate in a dry boiling test tube anta ಹೇಳ್ತಾ ಇದ್ದಾರೆ. So let us take copper sulfate. Actually the formula of copper sulfate is CuSO4 5H2O ಆಗಿದೆ. So here we have taken the hydrated copper sulfate. What is the color of hydrated copper sulfate? The color of hydrated copper sulfate is blue. Blue color ಇರುತ್ತೆ, ಅರ್ಥ ಆಯ್ತಾ? ಸೊ ಈ ಬ್ಲೂ ಕಲರ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅನ್ನ ಒಂದು ಡ್ರೈ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್, ಅಂದ್ರೆ ವಾಟರ್ ಇರಬಾರ್ದು, ಡ್ರೈ ಆಗಿರ್ಬೇಕು ಟೆಸ್ಟ್ ಟ್ಯೂಬ್, ಆಯ್ತಾ? ಈ ಒಂದು ಡ್ರೈ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್ ಗೆ ಕಾಪರ್ ಸಲ್ಫೇಟ್ ಅನ್ನ ಆಡ್ ಮಾಡಿ ಇದನ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ವಾಟ್ ಆಕ್ಚುಲಿ ಹ್ಯಾಪನ್ಸ್ ಅಂತ ಗೊತ್ತಿರ್ಬೇಕು. ವೆನ್ ಯು ಹೀಟ್ ಏನಾಗುತ್ತೆ, ವಾಟ್ ಆಕ್ಚುಲಿ ಹ್ಯಾಪನ್ಸ್, ವೆರಿ ಇಂಪಾರ್ಟೆಂಟ್. ಸಿ ಕಾಪರ್ ಸಲ್ಫೇಟ್ ಈಸ್ ಯೂಶಲಿ, ಆಸ್ ಐ ಟೋಲ್ಡ್ ಯು, ಬ್ಲೂ ಕಲರ್. It is blue color. So when we heat the blue color copper sulfate, ಏನಾಗುತ್ತೆ, ಈ copper sulfate ಏನಾಗುತ್ತೆ, it becomes colorless. ಏನ್ ಕೇಳ್ತಾ ಇದ್ದಾರೆ, what is the color of copper sulfate after heating? After heating, the salt, that is copper sulfate salt, will become colorless. Colorless ಆಗುತ್ತೆ, ಅರ್ಥ ಆಯ್ತಾ? Do you notice water droplets in the boiling test tube? ಇದನ್ನ ಹೀಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕಾಪರ್ ಸಲ್ಫೇಟ್ 5H2O ನಲ್ಲಿ ಇರುವಂತ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಟೆಸ್ಟ್ ಟ್ಯೂಬ್ ನ ಸರ್ಫೇಸ್ ಅಲ್ಲಿ ಬಂದು ಏನಾಗಿರುತ್ತೆ, ಸೆಟಲ್ ಆಗಿರುತ್ತೆ. ಓಕೆ, ಡು ಯು ಅಬ್ಸರ್ವ್ ವಾಟರ್ ಮಾಲಿಕ್ಯೂಲ್ಸ್? ಎಸ್, ವಿ ಅಬ್ಸರ್ವ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾರೆ, ಫ್ರಮ್ ವೇರ್ ಡಸ್ ದಿಸ್ ವಾಟರ್ ಮಾಲಿಕ್ಯೂಲ್ಸ್ ಹ್ಯಾವ್ ಕಮ್ ಫ್ರಮ್? ದಿಸ್ ಹ್ಯಾಸ್ ಕಮ್ ಫ್ರಮ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್. ನೆಕ್ಸ್ಟ್ ಈಗ ಏನಾಗಿದೆ, ಬ್ಲೂ ಕಲರ್ ಇದ್ದಂತ ಸಾಲ್ಟ್ ನೋಡಿ, ಈಗ ಇನಿಷಿಯಲಿ ಏನಾಗಿತ್ತು, ಬ್ಲೂ ಕಲರ್ ತಗೊಂಡಿದ್ದಂತ ಸಾಲ್ಟ್, ಇನಿಷಿಯಲಿ ಕಾಪರ್ ಸಲ್ಫೇಟ್ ಏನಾಗಿತ್ತು, ಬ್ಲೂ ಕಲರ್ ಸಾಲ್ಟ್ ಅನ್ನ ತಗೊಂಡಿದ್ವಿ. ಬ್ಲೂ ಕಲರ್ ಸಾಲ್ಟ್ ಅನ್ನ ಹೀಟ್ ಮಾಡಿದಾಗ ಏನಾಗಿತ್ತು, ಬ್ಲೂ ಕಲರ್ ಸಾಲ್ಟ್ ಅನ್ನ ನಾವು ಹೀಟ್ ಮಾಡಿದಾಗ ಏನಾಗಿತ್ತು, ದ ಬ್ಲೂ ಕಲರ್ ಸಾಲ್ಟ್ ಹ್ಯಾಸ್ ಚೇಂಜ್ ಇಟ್ಸ್ ಕಲರ್ ಟು ವೈಟ್. ಏನಾಯ್ತು, ವಾಟರ್ ಎಲ್ಲ ಇಲ್ಲಿ ಎವಾಪರೇಟ್ ಆಗಿ ವೈಟ್ ಕಲರ್ ಸಾಲ್ಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಿದ್ರೆ, ಆಟ್
2 to 3 drops of water on the sample of copper sulphate obtained after heating. ನೀವು ಹೀಟ್ ಮಾಡಿದ್ಮೇಲೆ ಬಂದಿರುವಂತ ಕಾಪರ್ ಸಲ್ಫೇಟ್ ಮೇಲೆ ಈಗ ಒಂದ್ 2 ಹನಿ ವಾಟರ್ ನ ಆಡ್ ಮಾಡಿ. ಇಫ್ ಯು ಆಡ್ ಸಮ್ ಅಮೌಂಟ್ ಆಫ್ ವಾಟರ್ ಏನಾಗುತ್ತೆ, ಈ ವೈಟ್ ಕಲರ್ ಕಾಪರ್ ಸಲ್ಫೇಟ್ ಏನಾಗುತ್ತೆ ಮತ್ತೆ ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತೆ. ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳ್ತಾ ಇದ್ರೆ, ವೆನ್ ವಿ ಆಡ್ ದ ವಾಟರ್ ಟು ಇಟ್ ವಾಟ್ ಹ್ಯಾಪನ್, ದ ಕಾಪರ್ ಸಲ್ಫೇಟ್ ರೀಸ್ಟೋರ್ ದ ಕಲರ್ ಆಫ್ ದ ದಟ್ ಇಸ್ ರೀಸ್ಟೋರ್ ದ ಬ್ಲೂ ಕಲರ್ ಅಂತ ಹೇಳ್ಬೋದು. ಇಟ್ ರೀಸ್ಟೋರ್ಸ್ ದ ಬ್ಲೂ ಕಲರ್. ಸೊ ಏನ್ ಅರ್ಥ ಆಗುತ್ತೆ ಇಲ್ಲಿ ಅಂದ್ರೆ, ಕಾಪರ್ ಸಲ್ಫೇಟ್ ಏನಾಗುತ್ತೆ, ಕಾಪರ್ ಸಲ್ಫೇಟ್ ಇಟ್ ಅಬ್ಸರ್ವ್ ದ ಮಾಯಿಶ್ಚರ್ ಫ್ರಮ್ ದ ಏರ್ ಅಂಡ್ ಇಟ್ ಫಾರ್ಮ್ಸ್ ದ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್. ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅನ್ನ ಫಾರ್ಮ್ ಮಾಡಿರುತ್ತೆ. ಅರ್ಥ ಆಯ್ತಾ? ಸೊ ಈ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನಾವ್ ಏನ್ ಮಾಡ್ತೀವಿ, ಯಾವಾಗ ನಾವು ಬ್ಲೂ ಕಲರ್ ಕಾಪರ್ ಸಲ್ಫೇಟ್, ಆಕ್ಚುಲಿ ಇದನ್ನ ಬ್ಲೂ ಇರೋದ್ರಿಂದ ನಾವು ಬ್ಲೂ ವಿಟ್ರಿಯೋಲ್ ಅಂತ ಕೂಡ ಕರಿತೀವಿ. ಕಾಪರ್ ಸಲ್ಫೇಟ್ ನ ಬ್ಲೂ ವಿಟ್ರಿಯೋಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಯಾವಾಗ ನಾವು ಹೀಟ್ ಮಾಡ್ತೀವಿ ಏನಾಗುತ್ತೆ, ವೆನ್ ವಿ ಹೀಟ್ ದ ಕಾಪರ್ ಸಲ್ಫೇಟ್, ಸೊ ವಾಟರ್ ಆಫ್ ಹೈಡ್ರೇಷನ್ ಗೋಸ್ ಅವೇ. ಅಂದ್ರೆ ಏನ್ ವಾಟರ್ ಆಡ್ ಅಪ್ ಆಗಿರುತ್ತೆ ಅದರಲ್ಲಿ, ಇಟ್ ಗೋಸ್ ಅವೇ. ಅದರಿಂದ ಏನಾಗುತ್ತೆ, ಸಬ್ಸ್ಟೆನ್ಸ್ ಕಲರ್ಲೆಸ್ ಆಗಿರುತ್ತೆ. ಬಟ್ ಮತ್ತೆ ವಾಪಸ್ ನಾವು ವಾಟರ್ ನ ಆಡ್ ಮಾಡಿದಾಗ ಏನಾಗುತ್ತೆ, ವಾಟರ್ ಡಿಹೈಡ್ರೇಟೆಡ್ ಆಗಿರುವಂತ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಹೈಡ್ರೇಟೆಡ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಬ್ಲೂ ಕಲರ್ ವಾಪಸ್ ಬರುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಗೆ ರಿಲೇಟೆಡ್ ಆಗಿರುವ ಎಲ್ಲ ಆಕ್ಟಿವಿಟೀಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಿಮ್ಮ ಎಕ್ಸಾಮಿನೇಷನ್ ರಿಲೇಟೆಡ್ ವಿಡಿಯೋಸ್ ನ ಹೇಗೆ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಐ ವಿಲ್ ಕಮ್ ಅಪ್ ವಿತ್ ದ ಬಯಾಲಜಿ activity based videos.